ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಂದ್ರ ಸರ್ಕಾರದಿಂದ, ಮೋದಿ ಸರ್ಕಾರದಿಂದ ಅಚ್ಚರಿಯ ನಡೆ, ಪ್ರತಿಪಕ್ಷಗಳನ್ನು ಕಂಗಾಲು ಮಾಡುವಂತಹ ಒಂದು ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ಲೋಕಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ತುಂಬ ದಿನ ಅಲ್ಲ, ಇದೇ ವಾರ ಆಗುತ್ತೆ. ಬಜೆಟ್ ಸೆಷನ್ನಲ್ಲಿ ಅಂಥದ್ದೊಂದು ಪ್ಲ್ಯಾನ್ ಈಗ ರೆಡಿಯಾಗಿರೋದು. ಏನು ಹಾಗಾದರೆ ವಿನಾಶಕಾರಿ, ಇದು ವಿಕಾಸ ಅಲ್ಲ ವಿನಾಶಕಾರಿ ಬಜೆಟ್ ಅನ್ನಂತಹ ಕೈ ನಾಯಕರಿಗೆ ಯಾವ ರೀತಿ ಉತ್ತರ ಕೊಡೋದಕ್ಕೆ ಹೊರಟಿದೆ ಹಾಗಾದರೆ ಕೇಂದ್ರ ಸರ್ಕಾರ, ಮೋದಿ ಟೀಮ್? ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಲಭ್ಯವಾಗ್ತಿದೆ. ಈಗ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಸಾಮಾನ್ಯವಾಗಿ ಪ್ರತಿಪಕ್ಷಗಳು ಪಟ್ಟು ಹಿಡಿತಾವೆ, ಹೊರಡಿಸಿ ನೋಡೋಣ ಶ್ವೇತಪತ್ರನ, ನಿಜಕ್ಕೂ ಅಭಿವೃದ್ಧಿ ಎಷ್ಟಾಗಿದೆ ತೋರಿಸೇ ಬಿಡಿ, ದಾಖಲೆ ಸಮೇತ ಜನರ ಮುಂದಿಡಿ, ಶ್ವೇತಪತ್ರ ರಿಲೀಸ್ ಮಾಡಿ ಅಂತ ಕೇಳ್ತಾರಲ್ವ. ಈಗ BJP ಸರ್ಕಾರ ಕೊಡೋದಕ್ಕೆ ಹೊರಟಿರುವ ಮಾಸ್ಟರ್ ಸ್ಟ್ರೋಕ್ ಇದೇನೆ. ಪ್ರತಿಪಕ್ಷಗಳು ಕೇಳೋದಲ್ಲ ಏನು ಅಭಿವೃದ್ಧಿ ಆಗಿದೆ ಶ್ವೇತಪತ್ರ ಹೊರಡಿಸಿ ಅಂತ, ಕೇಂದ್ರ ಸರ್ಕಾರವೇ ಈಗ ಶ್ವೇತಪತ್ರವನ್ನು ಇಡಲಿದೆ. ಇದು ನಿರ್ಮಲಾ ಸೀತಾರಾಮನ್ ಅವರೇ ಅನೌನ್ಸ್ ಮಾಡಿರೋದು. ಈ ಬಜೆಟ್ ಸೆಷನ್ ಫೆಬ್ರವರಿ 9ನೇ ತಾರೀಕು ತನಕ ಇರುತ್ತೆ. ಅದರ ಒಳಗಡೆ ಅಂದರೆ ಬಹುತೇಕ ಈಗ ಬರುವಂಥ ವಾರದಲ್ಲೇ ಆಗುತ್ತೆ. ಶ್ವೇತಪತ್ರವನ್ನು ಹೊರಡಿಸಲಿದೆ ಕೇಂದ್ರ ಸರ್ಕಾರ. ಯಾವುದ್ರ ಮೇಲೆ? ದೇಶ ಈಗ ಅಭಿವೃದ್ಧಿ ಹೇಗಾಗಿದೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅನ್ನೋದು ಒಂದು. ಪ್ರಮುಖವಾಗಿ UPA ಆಡಳಿತದ 10 ವರ್ಷಗಳು ಯಾವ ರೀತಿ ಆರ್ಥಿಕವಾಗಿ ದುರುಪಯೋಗ ಮಾಡಿಕೊಂಡಿದ್ರು, ದೇಶದಲ್ಲಿ ಯಾವ ರೀತಿ UPA ಅವಧಿಯಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳನ್ನು ತಂದಿಟ್ಟಿದ್ರು ಅನ್ನೋದನ್ನು ಅಂಕಿಅಂಶದ ಸಮೇತ ಸೆಷನ್ನಲ್ಲಿಯೇ ಶ್ವೇತಪತ್ರ ಹೊರಡಿಸುವ ಮೂಲಕ ಕೈಯತ್ತ ದೊಡ್ಡ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಹೊರಟಿರೋದೀಗ ಪಟ್ಟಿ ರೆಡಿಯಾಗಿದೆ. ಅದರ ಸ್ಯಾಂಪಲ್ ಅನ್ನುವಂತೆ ಈಗಾಗಲೇ ಸಚಿವರುಗಳು ಶುರು ಮಾಡಿದ್ದಾರೆ. ನಾವು ರಿಪೋರ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಇಂದಿರಾ ಆವಾಸ್ ಯೋಜನೆಯಡಿ 30 ವರ್ಷದಲ್ಲಿ 3 ಕೋಟಿ ಮನೆ. ನಾವು ಆ ಟಾರ್ಗೆಟನ್ನು ಬರೀ 3 ವರ್ಷದಲ್ಲಿ ರೀಚ್ ಆಗಿದ್ದೀವಿ. 3 ವರ್ಷದಲ್ಲಿ 3 ಕೋಟಿ ಪ್ಲಸ್ ಈಗ ಎಕ್ಸ್ಟ್ರಾ ಅದರ ಜೊತೆಗೆ 2 ಕೋಟಿ ಬಜೆಟಲ್ಲಿ ಅನೌನ್ಸ್ ಆಗಿರೋದು ಅಂತೆಲ್ಲ ಸಚಿವರುಗಳು ಹೇಳಿದ್ದನ್ನು ನೋಡಿದ್ದೀವಲ್ಲ. ಆ ರೀತಿ ಪ್ರತಿಯೊಂದನ್ನು ಸರ್ಕಾರದ ಕಡೆಯಿಂದಾನೇ ಈಗ ಬಜೆಟ್ ಮಂಡನೆಯಾಗಿದೆ. ಶ್ವೇತಪತ್ರವನ್ನು ಹೊರಡಿಸೋದು, UPA 10 ವರ್ಷಗಳ ಅವಧಿಯಲ್ಲಿ ಏನೇನು ತೊಂದರೆ ಆಯಿತು ಅವರ ನೀತಿ ನಿಯಮಗಳಿಂದ, ಮತ್ತು ನಾವು ಬಂದ ಮೇಲೆ ಯಾವ ರೀತಿ ಸುಧಾರಣೆ ಆಯಿತು ಅನ್ನೋದನ್ನು ಡೀಟೇಲ್ ಆಗಿ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಜೆಟಲ್ಲಿ. ಗಮನಿಸಿದ್ರೆ UPA ಆಡಳಿತದ ಬಳಿಕ ಅಧಿಕಾರಕ್ಕೇರಿದಂಥ ನಮಗೆ ಎಷ್ಟು ಸವಾಲಿತ್ತು ಆರ್ಥಿಕತೆಯನ್ನು ಮತ್ತು ವಾಪಸ್ ಸರಿದಾರಿಗೆ ತರೋದಕ್ಕೆ ಅಂತ ಅವರು ಹೇಳಿರೋ ವಿಚಾರ. ಜನರಿಗೆ ಭರವಸೆ ಮೂಡಿಸಬೇಕಿತ್ತು, ಹೂಡಿಕೆಯನ್ನು ಆಕರ್ಷಿಸೋದ್ರ ಜೊತೆಗೆ ಸುಧಾರಣೆಯ ಪಥಕ್ಕೆ ದೇಶವನ್ನು ತರೋ ದೊಡ್ಡ ಜವಾಬ್ದಾರಿಯ ಜೊತೆಗೆ ನಾವು ಅಧಿಕಾರಕ್ಕೆ ಬಂದ್ವಿ ಮತ್ತು 10 ವರ್ಷಗಳಲ್ಲಿ ಅದನ್ನು ಮಾಡಿ ತೋರಿಸಿದ್ದೀವಿ. ಮತ್ತು ಇದು ರೈಟ್ ಟೈಮ್. ಶ್ವೇತಪತ್ರ ಹೊರಡಿಸಿ ಅಂಕಿಅಂಶದ ಸಮೇತ ಬಣ್ಣ ಬಯಲು ಮಾಡ್ತೀವಿ. ಆವಾಗ ಏನಾಯಿತು, ಯಾಕೆ ಸಮಸ್ಯೆ ಆಯಿತು ಮತ್ತು ನಾವು ಏನು ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀವಿ ಅಂತ ಈಗ ಸವಾಲು ಹಾಕಿರೋದು. ಈ ವಾರವೇ ಅಂದರೆ ಈಗ 10 ದಿನಗಳ ಒಳಗಾಗಿ ಬಜೆಟ್ ಸೆಷನ್ ಮುಗಿಯೋದ್ರ ಒಳಗಡೆ ಶ್ವೇತಪತ್ರ ಹೊರಡಿಸಲಿದೆ. UPA ಅವಧಿಯಲ್ಲಿ ಏನಾಗಿತ್ತು ಅನ್ನೋದ್ರ ವಿರುದ್ಧ ಮಹತ್ವದ ಬೆಳವಣಿಗೆಯೊಂದು ಆಗಲಿಕ್ಕಿದೆ ಈಗ ಬಜೆಟ್ ಸೆಷನ್ನಲ್ಲಿ. ನೋಡಿ, ಕೆಲವು ವಿಚಾರಗಳನ್ನು ಅವರು ಹೇಳಿದ್ದಾರೆ. ಅಂಕಿಅಂಶ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, 10 ವರ್ಷಗಳ ಅವಧಿಯಲ್ಲಿ ದೇಶದ ನೇರ ತೆರಿಗೆ ಸಂಗ್ರಹ 3 ಪಟ್ಟು ಜಾಸ್ತಿ ಆಗಿದೆ. ತೆರಿಗೆ ರಿಟರ್ನ್ಸ್ 2.4ರಷ್ಟು ಜಾಸ್ತಿ ಆಗಿದೆ. 2013-14 ಸಾಲಲ್ಲಿ 2.2 ಲಕ್ಷ ರೂಪಾಯಿಗಳಾಗಿತ್ತು ಆದಾಯ ತೆರಿಗೆಯ ಮಿತಿ. ಹಾಲಿ ಸರ್ಕಾರ ಹೊಸ ಆದಾಯ ತೆರಿಗೆ ನೀತಿಯನ್ನು ಜಾರಿಗೊಳಿಸುವ ಮೂಲಕ ಈ ಮಿತಿಯನ್ನು 7 ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಗೆ ಮಾಡಲಾಗಿದೆ. ಇದೇ ಮಾದರಿಯಲ್ಲಿ ಕಾರ್ಪೊರೇಟ್ ತೆರಿಗೆ ಹಾಗೆ ಚಿಲ್ಲರೆ ವ್ಯಾಪಾರ ವೃತ್ತಿಪರರಿಗೂ ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸುವ ಮೂಲಕ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ತೆರಿಗೆ ಪಾವತಿ ಮಾಡೋದಕ್ಕೆ ನಾವು ಪಾವತಿದಾರರಿಗೆ ಸ್ನೇಹಿಯಾದಂತಹ ಜನಸ್ನೇಹಿಯಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟಿರೋದು. 2013-14 ಅವಧಿಯಲ್ಲಿ ರಿಟರ್ನ್ ಸಲ್ಲಿಕೆಗೆ ಆ ಪ್ರಕ್ರಿಯೆ ಕಂಪ್ಲೀಟ್ ಆಗೋದಕ್ಕೆ 93 ದಿನ ಬೇಕಿತ್ತು, 3 ತಿಂಗಳು ಬೇಕಿತ್ತು. ಆದರೆ ಅದು ಈಗ ಬರೀ 10 ದಿನಗಳ ಒಳಗಾಗಿ ಮುಗಿದು ಹೋಗುತ್ತೆ. ಇದೇ ಸಾಕ್ಷಿ ನಾವು ಏನು ಮಾರ್ಪಾಡುಗಳನ್ನು ಮಾಡಿದ್ದೀವಿ, ಯಾವ ರೀತಿ ಜನಸ್ನೇಹಿ ಮಾಡಿದ್ದೀವಿ ಸಿಸ್ಟಮನ್ನು ಅಂತ ಗುಡುಗಿದ್ದೆಲ್ಲ ನೋಡಿದ್ದೀವಿ. ಇದನ್ನು ತಮ್ಮ ಕಾಲದಲ್ಲಾದಂಥ ಅಭಿವೃದ್ಧಿಯನ್ನು ಅಂಕಿಅಂಶಗಳ ಸಮೇತ ಇಟ್ಟು UPA ಅವಧಿಯ ಮಿಸ್ಟೇಕ್ಸ್ ಮತ್ತು ಮಿಸ್ಮ್ಯಾನೇಜ್ಮೆಂಟ್ ವಿಚಾರಗಳನ್ನು ದಾಖಲೆಯಾಗಿ ಸೆಷನ್ನಲ್ಲಿ ಇಡೋದಕ್ಕೀಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಮುಂದಿನ ವಾರವೇ ಶ್ವೇತಪತ್ರ ಹೊರಡಿಸುವ ಮೂಲಕ ಮಾಸ್ಟರ್ ಸ್ಟ್ರೋಕ್ ಕೊಡುವಂಥ ಪ್ಲ್ಯಾನ್ ಈಗ ಹುಬ್ಬೇರಿಸುವಂತೆ ಮಾಡಿದೆ.
ಪ್ರತಿಪಕ್ಷಗಳು ಶ್ವೇತಪತ್ರ ಕೇಳೋದಲ್ಲ, ಈಗ ಪ್ರತಿಪಕ್ಷಗಳನ್ನು ಸರ್ಕಾರವೇ, ಆಡಳಿತ ಪಕ್ಷವೇ ಕಂಗಾಲು ಮಾಡ್ತಿದೆ. ನಾವೇ ಹೊರಡಿಸ್ತೀವಿ ಶ್ವೇತಪತ್ರವನ್ನು ಅಂತ ಹೇಳುವ ಮೂಲಕ ಇದು ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನೋಡಿ. ಹಾಗಾದರೆ ಕೆಲವೊಂದು ನಂಬರ್ಸನ್ನು ನಾವು ನಿಮ್ಮ ಮುಂದೆ ಇಡೋದಾದರೆ, ಈಗ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಸಮಸ್ಯೆ ವಿಚಾರದಲ್ಲಿ ರಾಹುಲ್ ಗಾಂಧಿಯವರಿರಲಿ, ಖರ್ಗೆ ಅವರಿರಲಿ, ವಿತ್ತ ಸಚಿವರಾಗಿದ್ದ ಚಿದಂಬರಂ ಈ ಬಜೆಟ್ ಆಗ್ತಾ ಇದ್ದ ಹಾಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತು ಆಗಾಗ ಪ್ರತಿಪಕ್ಷಗಳು ಟೀಕೆ ಮಾಡ್ತಿರೋದೇ ಇದಲ್ವಾ. ಏನು ಹೇಳ್ತಾ ಇದೆ ಸರ್ವೆ ರಿಪೋರ್ಟ್ ಆಧಾರದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನ್ಎಂಪ್ಲಾಯ್ಮೆಂಟ್ ರೇಟ್ UPA ಅವಧಿಯಲ್ಲಿ ಎಷ್ಟಿತ್ತು ಮತ್ತು NDA ಅವಧಿಯಲ್ಲಿ ಎಷ್ಟಿದೆ, ಯಾರು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಅನ್ನೋದನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಹೇಳ್ತಿದೆ ನೋಡಿ. 8.4% ಇತ್ತು, 8.4% ಅನ್ಎಂಪ್ಲಾಯ್ಮೆಂಟ್ ರೇಟ್ 2004ರಿಂದ 14ರ ಅವಧಿ UPA ಆಡಳಿತ ಅವಧಿಯಲ್ಲಿ. ಅದನ್ನು NDAನೇ ಬೆಟರ್ ಆಗಿ ಮ್ಯಾನೇಜ್ ಮಾಡಿದೆ ಅಂತ ಹೇಳ್ತಾ ಇದೆ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್. 2014ರಿಂದ 24ರ ಅವಧಿಯಲ್ಲಿ ಅಂದರೆ ಈ ಮೋದಿ ಆಡಳಿತ ಅವಧಿಯಲ್ಲಿ 7.9% ಇದೆ ಅದು. ಸೊ UPA ಅವಧಿಯಲ್ಲಿಯೇ ಅಧಿಕವಾಗಿತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇರೋದು ನೋಡಿ. ಇದಕ್ಕೆ ಸಂಬಂಧಪಟ್ಟಿದ್ದು ಜಾಬ್ಗೆ ಸಂಬಂಧಪಟ್ಟಂತ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್, ಇದು PLFS ಸರ್ವೆ ರಿಪೋರ್ಟ್ ಮೇಲೆ ಆಧಾರಿತವಾಗಿ ಮಾಡಿರೋದು. 2017-18ರಿಂದ ನಿರಂತರವಾಗಿ 2022-23 ತನಕ ಇನ್ಕ್ರೀಸ್ ಆಗ್ತಾ ಬಂದಿದೆ. 49 ಇದ್ದಿದ್ದು ಈಗ 57.9ಕ್ಕೆ ಬಂದು ನಿಂತಿದೆ. ಸೊ ನಿರಂತರ ಏರಿಕೆ ಕಂಡು ಬರ್ತಾ ಇದೆ ಅನ್ನೋದು. ಇನ್ನು ಬಹಳ ಮುಖ್ಯವಾಗಿ ಇನ್ಫ್ಲೇಷನ್, ಈಗ ಹಣದುಬ್ಬರದ ವಿಚಾರನೇ ಅಲ್ವಾ ಎಲ್ಲ ಕಡೆ ಚರ್ಚೆ ಆಗ್ತಿರೋದು. ಬೆಲೆ ಏರಿಕೆ ಆಗ್ತಿದೆ, ಮೋದಿ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿದೆ ಅಂತ. ಹೋದ ವರ್ಷ ಅಂತೂ ಇದರ ಬಗ್ಗೆ ಸಿಕ್ಕಾಪಟ್ಟೆ ಬಿಸಿ ಹೊತ್ಕೊಂಡ್ಬಿಟ್ಟಿತ್ತು. ಪೆಟ್ರೋಲ್ ಡೀಸೆಲಿಂದ ಹಿಡಿದು ಜನಸಾಮಾನ್ಯರು ಖರೀದಿ ಮಾಡುವಂಥ ಒಂದೊಂದು ವಸ್ತುವು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ ಅನ್ನೋ ವಿಚಾರವೇ 2023ರಲ್ಲಿ ಹೆಚ್ಚು ಸದ್ದು ಮಾಡಿದ್ದು. ಪ್ರತಿಪಕ್ಷಗಳು ಹೆಚ್ಚು ಎತ್ತಿದ್ದು ಈ ವಿಚಾರವನ್ನು. ಹಾಗಾದರೆ ಏನು ಹೇಳುತ್ತೆ ಈ ಸರ್ವೆ ರಿಪೋರ್ಟ್? 2004ರಿಂದ 14 UPA ಅವಧಿಯಲ್ಲಿ ಕನ್ಸ್ಯೂಮರ್ ಇನ್ಫ್ಲೇಷನ್ ಎಷ್ಟಿತ್ತು? ಆವ್ರೇಜ್ 8.1% ಇತ್ತು UPA ಅವಧಿಯಲ್ಲಿ. ಮತ್ತದು 2014-23 ಅಂದರೆ 14ರಿಂದ 23 ಅವಧಿಯಲ್ಲಿ 5.7% ಇದೆ. ಇನ್ಫ್ಲೇಷನನ್ನು ಕೂಡ ಮೋದಿ ಸರ್ಕಾರ ಬೆಟರ್ ಆಗಿ ಮ್ಯಾನೇಜ್ ಮಾಡಿದೆ ಅಂತ ಹೇಳ್ತಾ ಇದೆ. ಹಾಗೆ ಮಾಸಿಕ ವೇತನ ಇನ್ ರುಪೀಸ್ ಅದನ್ನು ನೋಡ್ತಾ ಇದ್ದೀವಿ ನೋಡಿ, ಹೇಗೆ ಇನ್ಕ್ರೀಸ್ ಆಗಿದೆ. 2017-18 ಅವಧಿಯಿಂದ 2022-23 ತನಕ 13,000 ಇದ್ದಿದ್ದು 20,000 ಆವ್ರೇಜ್ಗೆ ಬಂದು ನಿಂತಿರೋದು. ಸೊ ಮಧ್ಯಮ ವರ್ಗದವರ ಬಲ ಹೆಚ್ಚಿದೆ ಅನ್ನೋದು ಸುಮಾರು ರಿಪೋರ್ಟ್ಗಳಲ್ಲಿ ನೋಡಿದ್ದೀವಲ್ಲ ನಾವು. ಒಂದು ಈ ಬಡತನದ ರೇಖೆಯಿಂದ ಹೊರಗಡೆ ಬಂದಿರೋದು ದೊಡ್ಡ ಸಂಖ್ಯೆಯಲ್ಲಿ ಜನ, ಮತ್ತೊಂದು ಮಧ್ಯಮ ವರ್ಗದವರ ಜೀವನದ ಗುಣಮಟ್ಟ ಬೆಟರ್ ಆಗಿರೋದು, ಅದನ್ನು ಕೂಡ ತೋರಿಸ್ತಾ ಇದೆ. ಇನ್ನು GDP ಗ್ರೋತಲ್ಲಿ ನೋಡೋದಕ್ಕೆ ಹೋದರೆ IMF ಪ್ರೆಡಿಕ್ಷನ್ನೇ ನೋಡಬಹುದು ನಾವು. US, ಜರ್ಮನಿ, ಫ್ರಾನ್ಸ್, ಜಪಾನ್, UK, ಚೀನಾ, ಇಂಡಿಯಾ ಎಲ್ಲದರ ರೇಟಿಂಗ್ಸ್ನ ನೋಡ್ತಾ ಇದ್ದೀವಿ, ಎಸ್ಟಿಮೇಷನ್ ನೋಡ್ತಾ ಇದ್ದೀವಿ. 2024 ಮತ್ತು 2025ಕ್ಕೆ ಏನಾಗುತ್ತೆ ಅನ್ನೋ ಪ್ರೊಜೆಕ್ಷನ್ ರೇಟನ್ನು ನೋಡ್ತಾ ಇದ್ದೀವಿ. ಭಾರತ 23ರಲ್ಲಿ 6.7%, 24ರಲ್ಲಿ 6.5% ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ 2025ರಲ್ಲೂ ಕೂಡ ಅದೇ ರೀತಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ನಂಬರ್ ಕಾಣಿಸ್ತಾ ಇದೆ. ಉಳಿದಂತೆ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಕೂಡ ಇಂತಹ ಆರ್ಥಿಕ ಅಭಿವೃದ್ಧಿಯ ದರ ಕಾಣಿಸ್ತಾ ಇಲ್ಲ. ಸೊ ಎಲ್ಲ ಬಗೆಯಲ್ಲೂ ಭಾರತ ಸುಸ್ಥಿರವಾಗಿದೆ ಅನ್ನೋದನ್ನ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇರೋದು. ಭಾರತದ ವೇಗ ಹೇಗಿದೆ ಅಂತ ಕೇಳಿದ್ರೆ 2027ರಷ್ಟೊತ್ತಿಗೆ ಆರ್ಥಿಕತೆಯಲ್ಲಿ ಜಪಾನ್, ಜರ್ಮನಿಯನ್ನು ಹಿಂದಿಕ್ಕತ್ತೆ. ಭಾರತ 3ನೇಯ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ, ಟಾಪ್ 3ಯಲ್ಲಿ ಬರುತ್ತೆ. 2035ಕ್ಕೆ ಚೀನಾವನ್ನು ಅಭಿವೃದ್ಧಿಯಲ್ಲಿ ಹಿಮ್ಮೆಟ್ಟಿಸುತ್ತೆ ಭಾರತ, ಮತ್ತು 2047ಕ್ಕೆ ವಿಶ್ವದ ನಂಬರ್ 1 ರಾಷ್ಟ್ರವಾಗುತ್ತೆ ಭಾರತ ಎಲ್ಲ ಬಗೆಯಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ. ಇದು ಮುಂದಿನ ಪ್ರೊಜೆಕ್ಷನ್. ಬಟ್ ಈಗ ಆಗ್ತಿರೋದು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದೆ ಅಂತ IMF ರಿಪೋರ್ಟಿಂದ ಹಿಡಿದು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ಗಳನ್ನು ನಾವು ನೋಡಿದ್ದೀವಿ. ಇದು UPA ವರ್ಸಸ್ NDA ಕೆಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಅಂಕಿಅಂಶಗಳಲ್ವಾ. ಇದನ್ನು ಸಮಗ್ರವಾಗಿ ಅವರ 10 ವರ್ಷ ಮತ್ತು ನಮ್ಮ 10 ವರ್ಷ ಅಂತ ದಾಖಲೆಯ ಸಮೇತ ಈಗ ಬಜೆಟ್ ಸೆಷನ್ನಲ್ಲಿಯೇ ಶ್ವೇತಪತ್ರ ಹೊರಡಿಸುವ ಮೂಲಕ ಅತಿ ದೊಡ್ಡ ಆಘಾತವನ್ನು ಕೊಡೋದಕ್ಕೆ ಪ್ರತಿಪಕ್ಷಗಳಿಗೆ BJPಯ ಮಾಸ್ಟರ್ ಪ್ಲಾನ್ ರೆಡಿ ಆಗಿರೋದು. ಕಾದು ನೋಡಬೇಕು ಇದರ ಇಂಪ್ಯಾಕ್ಟ್ ಯಾವ ರೀತಿ ಇರಲಿದೆ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.